Hi friends, welcome to the Rakesh world. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ನಾವು ಹೇಗೆ ಸುರಕ್ಷಿತವಾಗಿ ಇರ್ಬೋದು, ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಬರ್ತಕ್ಕಂತಹ ರೋಗಗಳನ್ನು ನಾವು ಹೇಗೆ ಮುಕ್ತಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಒಂದು ವಿಶೇಷ ಹಣ್ಣಿನ ಬಗ್ಗೆ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಯಾವ ಹಣ್ಣು ಅಂತ ಹೇಳ್ತೀರಾ? ಎಸ್, ದಾಳಿಂಬೆ ಹಣ್ಣು. ಪ್ರಕೃತಿ ಮನುಷ್ಯನ ಆರೋಗ್ಯಕ್ಕಾಗಿ ಹಲವಾರು ನೈಸರ್ಗಿಕ ತತ್ವಗಳನ್ನು ನಮಗೆ ಉಡುಗೊರೆಯಾಗಿ ಕೊಟ್ಟಿದೆ. ಅಂಥ ಉಡುಗೊರೆಗಳನ್ನು ನಾವು ನಮ್ಮ ದಿನನಿತ್ಯದಲ್ಲಿ ಬಳಸಬೇಕಾಗತ್ತೆ. ಹಾಗಾದರೆ ಈ ದಾಳಿಂಬೆ ಹಣ್ಣು ಹೇಗೆ ಸಹಾಯಕಾರಿಯಾಗುತ್ತೆ ನಮಗೆ ಅನ್ನೋದಾದರೆ ನೋಡಿ, ಇದು ಕಂಪ್ಲೀಟಾಗಿ ನಮ್ಮ ಹೃದಯ ಸಂಬಂಧಿ ಕಾಯಿಲೆಯನ್ನು ಇದು ವಾಸಿ ಮಾಡುತ್ತೆ. ಹಾಗಾದರೆ ಹೇಗೆ, ಇದರಲ್ಲಿ ಏನಿದೆ ಅಲ್ವಾ? ಈ ದಾಳಿಂಬೆ ಹಣ್ಣಿನಲ್ಲಿ ಆಂಟಿ ಆಕ್ಸಿಡೆಂಟ್ ಅಂಶಗಳು ಯಥೇಚ್ಛವಾಗಿ ಇರೋದ್ರಿಂದ ನಮ್ಮ ಹೃದಯಕ್ಕೆ ಮಾರಕ ಅನ್ನಿಸ್ತಕ್ಕಂತಹ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಮ್ಮಿಂದ ದೂರ ಇಡೋದಕ್ಕೆ ಈ ದಾಳಿಂಬೆ ಹಣ್ಣು ನಮಗೆ ಸಹಾಯವನ್ನು ಮಾಡುತ್ತೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು, ಈ ದಾಳಿಂಬೆ ಸಿಪ್ಪೆನೂ ಕೂಡ ನಮಗೆ ತುಂಬಾ ಸಹಾಯಕಾರಿ. ಹಾಗೆಯೇ ಈ ಹಣ್ಣನ್ನು ನಾವು ಪ್ರತಿನಿತ್ಯ ಸೇವಿಸ್ತಾ ಬಂದ್ವಿ ಅಂದರೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಕೊಬ್ಬು ಅಂತ ಏನು ಹೇಳ್ತೀವಿ, ಕೊಲೆಸ್ಟ್ರಾಲನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ಅಷ್ಟೇನಾ ಇದ್ರ ಉಪಯೋಗ ಅಂತ ಅಂದರೆ ನೋಡಿ, ಅಷ್ಟೇ ಅಲ್ಲ, ಇನ್ನೂ ಕೂಡ ಇದೆ. ಹಾಗಾದರೆ ಏನು? ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಮಧ್ಯವಯಸ್ಕರನವ್ರಿಗೂ ಎಲ್ರಿಗೂ ಕೂಡ ಕಾಡ್ತಕ್ಕಂಥ ಸಮಸ್ಯೆ ಏನಪ್ಪ ಅಂದರೆ ಅದು ಅಜೀರ್ಣದ ಸಮಸ್ಯೆ. ಇವಾಗಿನ ನಮ್ಮ ಆರೋಗ್ಯ ಸ್ಥಿತಿ ಆಗಿರ್ಬೋದು ಅಥವಾ ನಮ್ಮ ದೈನಂದಿನ ಒಂದು ಬಳಕೆಗಳು, ರುಟೀನ್ಗಳೇನಿದೆ ಅಂತಂದರೆ ನಮ್ಮನ್ನು ಅಜೀರ್ಣದ ಸಮಸ್ಯೆಗೆ ಎಡೆ ಮಾಡ್ತಾ ಇದೆ. ಹಾಗಾದರೆ ದಾಳಿಂಬೆಯಿಂದಲೂ ಕೂಡ ಅಜೀರ್ಣದ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೋದಾ? ಹೌದು. ಹಾಗಾದರೆ ಹೇಗೆ ಬಗೆಹರಿಸ್ಕೊಳ್ಬೋದು ನೋಡಿ, ಕೇವಲ ನಾವು ದಾಳಿಂಬೆ ಹಣ್ಣು ಅಷ್ಟೇ ಅಲ್ಲ, ಹಣ್ಣಿನಿಂದ ಹೊರಗಡೆ ಇರ್ತಕ್ಕಂಥ ಸಿಪ್ಪೆಯಿಂದಲೂ ಕೂಡ ನಾವೇನು ಮಾಡ್ಬೋದು, ಔಷಧಿಯನ್ನು ತಯಾರಿಸ್ಬೋದು. ಈ ಒಣಗಿಸಿದಂತಹ ದಾಳಿಂಬೆಯ ಸಿಪ್ಪೆಯನ್ನು ಏನು ಮಾಡಬೇಕು, ನಿಂಬೆ ಹಣ್ಣಿನಲ್ಲಿ ತೇದಿ ಅದನ್ನು ಸಂಪೂರ್ಣವಾಗಿ ಫೈನಾಗಿ ಅದನ್ನು ನಾವು ರುಬ್ಬಿ ಅದನ್ನು ನಾವು ಸೇವಿಸೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಅಜೀರ್ಣದ ಸಮಸ್ಯೆಯನ್ನು ನಾವೇನು ಮಾಡ್ಬೋದು, ಶೀಘ್ರವಾಗಿ ಅದನ್ನು ಗುಣಮುಖವಾಗಿಸಬಹುದು. ಅಷ್ಟೇ ಅಲ್ಲ ಫ್ರೆಂಡ್ಸ್, ಇದು ನಮ್ಮ ಒಂದು ಮೂಳೆಗಳ ಆರೋಗ್ಯಕ್ಕೂ ಕೂಡ ಇದು ಸಹಾಯಕಾರಿ ಅಂತ ಹೇಳ್ಬೋದು. ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂಶಗಳು ಅಷ್ಟೇ ಅಲ್ದಂಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳು ಕೂಡ ಇರೋದ್ರಿಂದ ನಮ್ಮ ಮೂಳೆಗಳ ಸಾಂದ್ರತೆಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ. ನೋಡಿ, ಈ ದಾಳಿಂಬೆ ಹಣ್ಣಿನ ಸಿಪ್ಪೆ ಇರುತ್ತಲ್ಲ, ಅದನ್ನು ನಾವು ಡಿಕಾಕ್ಷನ್ ಕುಡಿಯೋದ್ರ ಮೂಲಕ ಇದನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ಏನಾಗುತ್ತೆ, ನಮ್ಮ ಮೂಳೆಗಳು ಕೂಡ ಅತ್ಯಂತ ಬಲಿಷ್ಠವಾಗಿ ಇರುತ್ತೆ. ಹಾಗಾದರೆ ಈ ದಾಳಿಂಬೆ ಸಿಪ್ಪೆಯ ಒಂದು ರಸ ಹೇಗೆ ಮಾಡ್ಕೊಳ್ಬೋದು ಅಥವಾ ಅದರ ಡಿಕಾಕ್ಷನ್ ಹೇಗೆ ಕುಡಿಬೋದು ಅಂತಂದರೆ ನೋಡಿ, ಇಲ್ಲಿ 2 ಚಮಚ ದಾಳಿಂಬೆ ಹಣ್ಣಿನ ಪುಡಿಯನ್ನು 1 ಲೋಟ ಉಗುರು ಬೆಚ್ಚಗಿರ್ತಕ್ಕಂಥ ನೀರಿನಲ್ಲಿ ಹಾಕಿ ಮಿಶ್ರಣ ಮಾಡಿ ಅದಕ್ಕೆ ಲಿಂಬೆ ಹಣ್ಣಿನ ಒಂದು ರಸ ಹಾಗೆಯೇ ಉಪ್ಪನ್ನು ಹಾಕಿ ಸೇವಿಸೋದ್ರಿಂದ ನಮ್ಮಲ್ಲಿ ಆಗ್ತಕ್ಕಂತಹ ಮೂಳೆಗಳ ತೊಂದರೆಗಳನ್ನು ನಾವು ಪರಿಹರಿಸ್ಬೋದು. ಹಾಗಾದರೆ ಮತ್ತೊಂದು ಉಪಯೋಗವನ್ನು ನಾವೀಗ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇಂತಹ ಹಲವು ವಿಡಿಯೋಗಳನ್ನು ನೀವು ನಮ್ಮ ಚಾನಲ್ ಮುಖಾಂತರ ವೀಕ್ಷಣೆ ಮಾಡ್ಬೋದು. ಹಾಗಿದ್ರೆ ಇವಾಗಿನ ಒಂದು ಮಕ್ಕಳಲ್ಲಾಗಿರ್ಬೋದು ಅಥವಾ ವಯಸ್ಸಾದಂತಹ ವೃದ್ಧಾಪ್ಯ ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಾಗಿ ನಾವು ಸಾಮಾನ್ಯವಾಗಿ ಕಾಣ್ತಕ್ಕಂತಹ ಪ್ರಾಬ್ಲಮ್ ಏನಪ್ಪ ಅಂದರೆ ಹಲ್ಲಿನ ಸಮಸ್ಯೆ. ಪ್ರತಿಯೊಬ್ಬರಿಗೂ ಕೂಡ ಹಲ್ಲುಗಳು ಹಾಗೆ ವಸಡುಗಳು ಕೂಡ ಸಾಕಷ್ಟು ಪ್ರಾಬ್ಲಮ್ಗೆ ಈಡ್ ಮಾಡಿರುತ್ತೆ. ಹಾಗಾದರೆ ಈ ದಾಳಿಂಬೆ ಹಣ್ಣನ್ನು ನಾವು ರಾಮಬಾಣ ಅಂತೇಳಿ ಹೇಳ್ಬೋದು. ಹೇಗೆ ಅಂತಂದರೆ ಇದಕ್ಕೂ ಕೂಡ ದಾಳಿಂಬೆ ಸಿಪ್ಪೆಯನ್ನು ನಾವು ಒಣಗಿಸಿ ನಂತರ 1 ಚಮಚ ದಾಳಿಂಬೆ ಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನಂತರ ದಿನಕ್ಕೆ ಅದನ್ನೇನು ಮಾಡಬೇಕು ಅಂದರೆ 2 ಬಾರಿ ಅದನ್ನು
ಮುಕ್ಕಳಿಸ್ಬೇಕಾಗತ್ತೆ ಬಾಯಲ್ಲಿ ಹಾಕ್ಕೊಂಡು. ಇದರಿಂದ ನಮಗೇನಾಗುತ್ತೆ, ಒಸಡುಗಳು ಕೂಡ ಗಟ್ಟಿಮುಟ್ಟಾಗುತ್ತೆ, ಜೊತೆಗೆ ನಮ್ಮ ಒಸಡಿನಲ್ಲಿರ್ತಕ್ಕಂತಹ ತೊಂದರೆಯನ್ನು ಕೂಡ ನಾವು ಬಗೆಹರಿಸ್ಕೊಳ್ಬೋದು. ಇನ್ನೊಂದು ಇದರ ಉಪಯೋಗ ಏನಪ್ಪ ಅಂದರೆ, ಗಂಟಲಿನ ಸಮಸ್ಯೆಗೂ ಕೂಡ ಇದು ಪರಿಹಾರವನ್ನು ನೀಡುತ್ತೆ. ಹಾಗಾದರೆ ಈ ದಾಳಿಂಬೆ ಸಿಪ್ಪಿನ ಉಪಯೋಗವನ್ನು ನಾವು ನೋಡೋದಾದರೆ ಸುಮಾರಿದೆ ಅಲ್ವಾ. ಈ ಒಂದು ಹಿಡಿ ದಾಳಿಂಬೆ ಹಣ್ಣಿನ ಒಣಗಿದ ಒಂದು ಪುಡಿಯನ್ನು ತೆಗೆದುಕೊಂಡು ನಾವು ನೀರಿನಲ್ಲಿ ಹಾಕಿ ಚೆನ್ನಾಗಿ ಮೊದಲು ಕುದಿಸ್ಬೇಕಾಗತ್ತೆ. ನಂತರದಲ್ಲಿ ಅದನ್ನು ಸೋಸ್ಕೊಂಡು ಬಾಯಿ ಮುಕ್ಕಳಿಸಿದ್ರೆ ನಮ್ಮ ಗಂಟಲಿರ್ತಕ್ಕಂತಹ ಕಿರಿಕಿರಿ ನೋವುಗಳನ್ನು ನಾವು ಬೇಗನೆ ತಡೆಗಟ್ಬೋದು. ಅಷ್ಟೇನಾ ಅಲ್ಲ, ಇವತ್ತಿನ ಜಗತ್ತಿನಲ್ಲಿ ಅನೇಕ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಬೇಡವಾದಂತಹ ಕೆಮಿಕಲ್ಸ್ ಕ್ರೀಮ್ಗಳನ್ನು ಮುಖಕ್ಕೆ, ಮುಖದ ಕಾಂತಿಗೋಸ್ಕರ ಬಳಸ್ತಾ ಇದ್ದಾರೆ. ಹಾಗಾದರೆ ನಮ್ಮಲ್ಲೇ ಸಿಗ್ತಕ್ಕಂತಹ ದೇಸೀಯ ಹಾಗೆಯೇ ನಮ್ಮಲ್ಲೇ ಶುದ್ಧವಾಗಿ ಉತ್ತಕ್ಕಂತಹ ಈ ದಾಳಿಂಬೆ ಹಣ್ಣಿನ ಸಿಪ್ಪೆಯನ್ನು ಬಳಸಿ ನಾವು ನಮ್ಮ ಮುಖದ ಕಾಂತಿಯನ್ನು ಕೂಡ ಹೆಚ್ಚು ಮಾಡ್ಕೊಳ್ಬೋದು. ಹಾಗಾದರೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದಾದರೆ, ನಮ್ಮ ಮುಖದಲ್ಲಿ ಬೇಡವಾದಂತಹ ಕ್ರೀಮ್ಗಳನ್ನು ಹಚ್ಚಿ ಮುಖ ಸುಕ್ಕಿಗಡಾಗಿರುತ್ತೆ. ಹಾಗಾದರೆ ಇದನ್ನು ನಾವೇನು ಮಾಡ್ಬೋದು, ಒಣ ಚರ್ಮ ಇರ್ತಕ್ಕಂತಹ ಯಾವುದೇ ಮಹಿಳೆಯರು ಈ ಹಣ್ಣಿನ ಸಿಪ್ಪೆಯನ್ನು ಒಣಗಿಸ್ಬಿಟ್ಟು ಮೊದಲು ಪುಡಿ ಮಾಡ್ಕೊಳ್ಳಿ. ಅನಂತರದಲ್ಲಿ ಈ ಪುಡಿಗೆ ನಾವೇನು ಮಾಡಬೇಕು, ಹಾಲನ್ನು ಬೆರೆಸ್ಬಿಟ್ಟು ಪೇಸ್ಟ್ ಮಾಡಿಕೊಂಡು ಅದನ್ನು ನಾವು ಮುಖಕ್ಕೆ ಹಚ್ಚಬೇಕಾಗತ್ತೆ. ಒಂದು ವೇಳೆ ನಿಮ್ಮದು ಆಯಿಲಿ ಸ್ಕಿನ್ ಆಗಿತ್ತು ಅಂತಂದರೆ ನೀವು ಇದಕ್ಕೆ ರೋಸ್ ವಾಟರನ್ನು ಆ್ಯಡಪ್ ಮಾಡ್ಕೊಳ್ಬೋದು. ಬಿಕಾಸ್ ಯಾಕೆ ಅಂತಂದರೆ ಈ ಹಾಲು ಕೂಡ ಇದು ಎಣ್ಣೆ ಅಂಶ ಆಗಿರೋದ್ರಿಂದ ನಿಮಗೆ ಅದು ತೊಂದರೆ ಆಗುತ್ತೆ ಅಥವಾ ಕಿರಿಕಿರಿ ಉಂಟಾಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ನೀವು ಈ ಒಂದು ಮಿಶ್ರಣಕ್ಕೆ ರೋಸ್ ವಾಟರನ್ನು ಕೂಡ ಬಳಸ್ಬೋದು. ಅಥವಾ ನಿಮ್ಮದು ಡ್ರೈ ಸ್ಕಿನ್ ಆಗಿದ್ದರೆ ನೀವು ಈಸಿಲಿಯಾಗಿ ಏನು ಮಾಡ್ಬೋದು ಅಂದರೆ, ಹಾಲಿನೊಂದಿಗೆ ಪುಡಿಯನ್ನು ಬೆರೆಸಿ ದಿನಕ್ಕೆ 1 ಅಥವಾ 2ರಂತೆ ನೀವೇನು ಮಾಡ್ಬೋದು, ಇದನ್ನು ಅಪ್ಲೈ ಮಾಡ್ತಾ ಹೋಗ್ಬೋದು. ಹಾಗಾದರೆ ಇವತ್ತಿನ ಮಾಹಿತಿ ನಿಮಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ನೋದಾದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಮುಂದಿನ ನಮ್ಮ ಎಲ್ಲ ನೋಟಿಫಿಕೇಷನ್ಸ್ಗಳನ್ನು ನೀವು ಪಡ್ಕೊಳ್ಬೋದು. ಅಷ್ಟೇ ಅಲ್ಲ, ಈ ವಿಡಿಯೋ ಬೇರೊಬ್ರಿಗೂ ಕೂಡ ತಲುಪಬೇಕು. ನಿಮ್ಮಿಂದ ಬೇರೊಬ್ಬರು ಕೂಡ ಈ ಹಣ್ಣನ್ನು ಯಥೇಚ್ಛವಾಗಿ ಬಳಸ್ಕೊಂಡು ಅವರು ತಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕು ಅಂದರೆ ಈಗಲೇ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.